ಒಂದು ಕಾರಣ ಏನಂದರೆ ಒಂದ್ರಲ್ಲಿ ಗೆಲ್ತಾವ್ರೆ, ಅದು ಹೇಳ್ಬಾರ್ದು. ಅದು ಯಾವುದು? ಜನಸಂಖ್ಯೆಯಲ್ಲಿ ಗೆಲ್ತಾವ್ರೆ. ಮತ್ತು ಸ್ಪೋರ್ಟ್ಸಲ್ಲೂ ಅಷ್ಟೇ, ಎಲ್ಲೂ ಯಾವುದಕ್ಕೂ ಒಂದು ಇಂಪ್ರೂವ್ಮೆಂಟೇ ಇಲ್ಲ ಯಾವ ಸ್ಪೋರ್ಟ್ಸಲ್ಲೂ. ನಮ್ಮ ಇಂಡಿಯಲ್ಲಿ ಕ್ರಿಕೆಟ್ ಬಿಟ್ಟರೆ ಬೇರೆ ಏನರಲ್ಲಿದೆ? ಅದು ಮಾಮೂಲಿ, ಅದು ರಾಜಕೀಯ. ಅದು ಬಿ ಜೆ ಪಿ ಕೈವಾಡ ಅಂತಂದರೆ ಬಿ ಜೆ ಪಿಯವರು ಕಾಂಗ್ರೆಸ್ ಕೈವಾಡ ಅಂತ ಇವರು ಹೇಳ್ತಾರೆ. ಅದು ಯಾವ್ದು ನಿಜ, ಯಾವ್ದು ಒಳ್ಳೇದು ಅಂದ್ಬಿಟ್ಟು ಜನ ತೀರ್ಮಾನ ಮಾಡಬೇಕಾಗಿರೋಷ್ಟೇ. ಬರೀ ಈ ಜಗಳಗಳೇ, ಮತ್ತು ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಹಾಕ್ಕೊಳ್ತಾರೆ. ಅವ್ರಿಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲ್ಲ, ಆದ್ರೂ ಅವರು ನಮ್ಮ ಕಡೆ ಬರಲಿ ಬರಲಿ ಅಂತ ಹಾಕ್ಕೊಳ್ತಾರೆ. ಅದರಿಂದ ಅದು ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೇಳೋದಕ್ಕಾಗಲ್ಲಮ್ಮ. ಅವೆಲ್ಲ ನಮಗೆ ಷರತ್ತಿಲ್ಲ. ಒಂದು ಫೈಟ್ ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ಸಿಲ್ಲ. ಏನೋ ಮಾಡಬೇಕೋ ಆಡ್ತಾರೆ ಅಷ್ಟೇ. ಇದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಗೆಲ್ಲಬೇಕು ಅನ್ನೋ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ಯಾಕೆ ಹಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಲ್ಲ, ಅನ್ಪಿಟ್ಟು ಥರ ಆಗ್ತಾ ಇದೆ ಎಲ್ಲ. ಅದು ಭಾರತದಲ್ಲಿ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಜಾಸ್ತಿ ಜನಸಂಖ್ಯೆ ಇರೋದು ನಾವೇ. ಅದೇ ಒಂದು ಒಲಿಂಪಿಕ್ನಿಂದ ಒಂದು ಗೋಲ್ಡ್ ಮೆಡಲ್ ಕೂಡ ಗೆದ್ಕೊಂಡು ಬರಕ್ಕೆ ಆಗ್ತಿಲ್ಲ. ನೆನೆ ನೋಡಿದ್ರೆ ಪಾಕಿಸ್ತಾನದವರು ಕೂಡ ಗೆದ್ಕೊಂಡು ಹೋದ್ರು, ಚಿಕ್ಕ ಚಿಕ್ಕ ರಾಷ್ಟ್ರದವರು ಗೆಲ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಯಾಕೆ ಗೆಲ್ಲಕ್ಕೆ ಆಗ್ತಿಲ್ಲ? ಕಾರಣ ಏನು ಅಂತ ಅನ್ಸುತ್ತೆ? ಒಂದು ಕಾರಣ ಏನಂದರೆ ಒಂದ್ರಲ್ಲಿ ಗೆಲ್ತಾವ್ರೆ, ಅದು ಹೇಳ್ಬಾರ್ದು. ಅದು ಯಾವುದು? ಜನಸಂಖ್ಯೆಯಲ್ಲಿ ಗೆಲ್ತಾವ್ರೆ. ಅದೇ ಅದೊಂದೇ ಕಾರಣ. ಬಾಕಿದ್ರಲ್ಲಿ ಇನ್ನೇನು ಇಲ್ಲ. ಗೆಲ್ಲಬೇಕು ಅನ್ನೋ ಒಂದು ಛಲ ಇಲ್ಲ. ಏನಂತೋ ಇದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಗೆಲ್ಲಬೇಕು ಅನ್ನೋ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಅದು ಯಾಕೆ ಹಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಲ್ಲ, ಅನ್ಪಿಟ್ಟು ಥರ ಆಗ್ತಾ ಇದೆ ಎಲ್ಲ. ಅದು ನೆನ್ನೆ ಇವ್ದು ಮೊನ್ನೆ ವಿನೇಶ್ ಅವ್ರದ್ದು ಕೂಡ ನೋಡಿರ್ತೀರಾ, 50 kg 100 ಗ್ರಾಮ್ ಜಾಸ್ತಿ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಡಿಸ್ಕ್ವಾಲಿಫೈ ಮಾಡಿಬಿಟ್ರು. ಏನು ಕಾರಣ ಅಂದ್ರೆ ಗೆಲ್ದೇ ಇರೋದಕ್ಕೆ ಏನು ಕಾರಣ ಆಗ್ತಾ ಇದೆ ನಮ್ಮ ಇಂಡಿಯಾಗೆ ಅಂತ? ಮೇನ್ ಕಾರಣ ಅಲ್ಲ, ಗೆಲ್ಲೋದಕ್ಕೆ ಕಾರಣ ಎಷ್ಟೋ ಇರ್ತವೆ, ಸೋಲೋದಕ್ಕೂ ಕಾರಣಗಳು ಎಷ್ಟೋ ಇರ್ತವೆ. ಇವು 100 ಗ್ರಾಮ್ ಅಟ್ಲೀ 2 ದಿನದಿಂದ 2 kg ಡೌನ್ ಆಗಿ 100 ಗ್ರಾಮ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅದನ್ನು ಡಿಟೆಕ್ಟ್ ಮಾಡಿದ್ರೆ ಇನ್ನು ಗೆಲ್ಲೋರು ಕುಸ್ತಿಪಟ್ಟುಗಳಿಗೆ ಎಲ್ಲಿ ಮನಸ್ಸಿರುತ್ತೆ ಹೇಳಿ? ನಮ್ಮದು ಹಿಂಗೇನೆ ನಾಳೆ ಆಗೋದು, ಹಿಂಗೆ ಸೋಲೋದೇ ವಾಸಿ ಅಥವಾ ವಾಪಸ್ ಹೋಗೋದೇ ವಾಸಿ ಅಂತ ತಿಳ್ಕೊಳ್ತಾರೆ ಅಷ್ಟೇ. ಅಥವಾ ರಾಜಕೀಯದ ಏನಾದರೂ ಎಂಟ್ರಿ ಆಗ್ತಿದ್ಯಾ ಅಂತ ಇದೆ. ಯಾಕಂದ್ರೆ ಅವರು ವಿನೇಶ್ ಇವ್ರಿಗೆ ಸೋತ ಮೇಲೆ ರಾಹುಲ್ ಗಾಂಧಿ ಹೇಳಿದ್ರು ಇದರಲ್ಲಿ ಬಿಜೆಪಿ ಕೈವಾಡ ಇದೆ ಅಂತ ಅವ್ರು ಹೇಳಿದ್ರು. ಅದು ಇದರಲ್ಲಿ ಏನು ಕಾರಣ ಆಗ್ತದೆ ಅಂತಲೇ ಅರ್ಥ ಆಗ್ತಿಲ್ಲ. ಯಾಕೆ ಒಂದು ಚಿಕ್ಕ ಚಿಕ್ಕ ರಾಷ್ಟ್ರದವ್ರೂ ಗೋಲ್ಡ್ ಮೆಡಲ್ ತೊಗೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ, ನಮ್ಮ ಅತಿ ಹೆಚ್ಚು ಜನಸಂಖ್ಯೆ ಇದ್ರೂ ಕೂಡ ನಾವು ಯಾಕೆ ಹಿಂದೆ ಬರ್ತಾ ಇದ್ದೀವಿ ಅಂತ? ಅಲ್ಲಮ್ಮ, ರಾಜೀವ್ ಗಾಂಧಿ ಹೇಳ್ಬೋದು, ರಾಹುಲ್ ಗಾಂಧಿ ಹೇಳ್ಬೋದು. ಅದು ಮಾಮೂಲಿ, ಅದು ರಾಜಕೀಯ. ಅದು ಬಿ ಜೆ ಪಿ ಕೈವಾಡ ಅಂತಂದರೆ ಬಿ ಜೆ ಪಿಯವರು ಕಾಂಗ್ರೆಸ್ ಕೈವಾಡ ಅಂತ ಇವರು ಹೇಳ್ತಾರೆ. ಅದು ಯಾವ್ದು ನಿಜ, ಯಾವ್ದು ಒಳ್ಳೇದು ಅಂದ್ಬಿಟ್ಟು ಜನ ತೀರ್ಮಾನ ಮಾಡಬೇಕಾಗಿರೋಷ್ಟೇ. ಏನನ್ಸುತ್ತೆ ಅಂದರೆ ಇನ್ನು ಮುಂದೆ ಏನಾದರೂ ಡೆವಲಪ್ ಆಗುತ್ತೆ, ನೆಕ್ಸ್ಟ್ ನಾವು ನಮ್ಮ ಇಂಡಿಯಾಗೂ ಚಿನ್ನದ ಪದಕ ಬರುತ್ತೆ ಅಂತ ಅನ್ಸುತ್ತಾ? ಬರುತ್ತೆ. ಸ್ವಲ್ಪ ಹೇಳೋದಕ್ಕಾಗಲ್ಲಮ್ಮ. ಅವೆಲ್ಲ ನಮಗೆ ಷರತ್ತಿಲ್ಲ. ಒಂದು ಫೈಟ್ ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ಸಿಲ್ಲ. ಏನೋ ಮಾಡಬೇಕೋ ಆಡ್ತಾರೆ ಅಷ್ಟೇ. ಬೇರೆ ಥರ ಇವಾಗ ಇಡೀ ಪ್ರಪಂಚನೇ ಗೆಲ್ಲೋ ಪರಿಸ್ಥಿತಿಯಲ್ಲಿದೆ. ಚೈನಾ ಯಾವುದ್ರಲ್ಲಿ ಸೋತೈತೆ? ಎಲ್ಲದರಲ್ಲೂ ಗೆದ್ಕೊಂಬರ್ತಾ ಇದೆ. ಹಿಂಗೆಲ್ಲ ಎಲ್ಲ ಗೆದ್ಕೊಂಬರ್ತಾ ಇದೆ. ನಮ್ಮ ದೇಶ ಏನೋ, ನಮ್ಮ ದೇಶದ ವಾತಾವರಣ ಹಂಗಿದೆ ಏನೋ ಗೊತ್ತಿಲ್ಲಮ್ಮ, ಅಷ್ಟೇ. ಅದೇ ಈ ಫೈನಲ್ವರೆಗೂ ಬಂದಿರ್ತಾರೆ, ಕೊನೆ ಗಳಿಗೆಯಲ್ಲಿ ಅವರು ಅದೇ ವೆಯ್ಟು, ಇದ್ರ ತೂಕ ಇದರಲ್ಲೆಲ್ಲ ಸ್ವಲ್ಪ ವೇರಿಯೇಷನ್ ಆಗಿದೆ. ಮತ್ತು ಇದು ಜಾವೆಲಿನಲ್ಲೂ ಅಷ್ಟೇ, ಅವರು ಸ್ವಲ್ಪ ಪಾಕಿಸ್ತಾನದವ್ರು ಸ್ವಲ್ಪ ಅವ್ರಿಗೂ ಶಕ್ತಿ ಇರುತ್ತಲ್ಲ ಜಾಸ್ತಿ ಸ್ವಲ್ಪ, ಆದ್ದರಿಂದ ಇವ್ರಿಗಿನ್ನ ಸ್ವಲ್ಪ ಪರ್ಫಾರ್ಮೆನ್ಸ್ ಇತ್ತು ಅವ್ರದ್ದು. ಬಟ್ ಇವ್ರದ್ದು ವೆಯ್ಟ್ ಕಮ್ಮಿನ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇವರು ಜಾವೆಲಿನ್ನಲ್ಲಿ ಇವ್ರು ಕಮ್ಮಿ ಮಾಡಿದ್ದಾರೆ. ಬಟ್ ಇನ್ನೊಂದು ಏನಂದರೆ ಅತಿ ಹೆಚ್ಚು ಜನಸಂಖ್ಯೆ ಇರೋದಂದರೆ ನಮ್ಮ ಇಂಡಿಯಾದಲ್ಲೇ, ನಮ್ಮ ಭಾರತದಲ್ಲೇ ಜಾಸ್ತಿ ಜನಸಂಖ್ಯೆ ಇರೋದು. ಬಟ್ ಅಷ್ಟು ಜನಸಂಖ್ಯೆ ಇದ್ದರೂ ಕೂಡ ನಾವು ಒಂದೂ ಚಿನ್ನದ ಪದಕ ಗೆಲ್ಲಕ್ಕಾಗ್ತಿಲ್ಲ. ಚಿಕ್ಕ ಚಿಕ್ಕ ಪುಟ್ಟ ರಾಷ್ಟ್ರಗಳು ಅಲ್ಲಿ ನಮಗಿನ್ನ ತುಂಬ ಅಂದರೆ ತುಂಬ ಜನ ಕಡಿಮೆ ಇದ್ದಾರೆ, ಬಟ್ ಅವ್ರು ಗೆಲ್ತಾನೆ ಇದ್ದಾರೆ. ಏನು ಕಾರಣ ಇರ್ಬೋದು ನಮ್ಮ ಇಂಡಿಯಾ ಗೆಲ್ಲದೆ ಇರೋದಕ್ಕೆ ಕಾರಣ? ಇಂಡಿಯಲ್ಲಿ ಗೆಲ್ಲದೆ ಇದಕ್ಕೆ ಕಾರಣ ಅಂದರೆ ಬರೀ ರಾಜಕೀಯನೇ. ಅವ್ರು ಬಂದರೆ ಇವ್ರಿಗಾಗಲ್ಲ, ಇವ್ರು ಬಂದರೆ ಅವ್ರಿಗಾಗಲ್ಲ. ಮತ್ತು ಸ್ಪೋರ್ಟ್ಸಲ್ಲೂ ಅಷ್ಟೇ, ಎಲ್ಲೂ ಯಾವುದಕ್ಕೂ ಒಂದು ಇಂಪ್ರೂವ್ಮೆಂಟೇ ಇಲ್ಲ ಯಾವ ಸ್ಪೋರ್ಟ್ಸಲ್ಲೂ. ನಮ್ಮ ಇಂಡಿಯಲ್ಲಿ ಕ್ರಿಕೆಟ್ ಬಿಟ್ಟರೆ ಬೇರೆ ಏನರಲ್ಲಿದೆ? ಮೇಯ್ನ್ ಇರೋದೇ ಕ್ರಿಕೆಟು. ಹಾಕಿ ಇತ್ತು, ಅದೂ ಈಗ
ಮೂಲೆ ಗುಂಪಾಗಿತ್ತು. ಈಗ ಸ್ವಲ್ಪ ಏನೋ ತೊಗೊಂಡಿರೋದು ಬ್ರಾಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಬಟ್ ಆದರೂ ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಮಾಡೋರಿಲ್ಲ, ಮತ್ತು ರಾಜಕೀಯ ಅವರು ಯಾರು ಬೇಕೋ ಅವ್ರವ್ರನ್ನೇ ಹಾಕ್ಕೊಳ್ತಾರೆ. 90% ಆಗಿತ್ತು ನಡೀತಾ ಇರೋದು. ಆದ್ದರಿಂದ ನಮ್ಮ ಇಂಡಿಯಾ ಸ್ಪೋರ್ಟ್ಸು ಮೇಲೆ ಬರೋಲ್ಲ. ಯಾಕಂದರೆ ನಾವು ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನ ನೋಡ್ತಾ ಇದ್ರೆ ಅಯ್ಯೋ ನಾವು ಇರೋದು ವೇಸ್ಟಾ, ನಾವು ಅಂತ ಈ ಥರ ಕಂಟ್ರಿಯಲ್ಲಿ ಇದ್ದೀವ, ಅದೇ ನಮ್ಮ ಕಂಟ್ರಿಗೆ ಒಂದು ಚಿನ್ನದ ಪದಕ ತರಕ್ಕೆ ಆಗ್ತಿಲ್ವಾ, ಈ ಥರ ಬೇಸರ ಆಗುತ್ತದು. ಸೊ ಯಾಕೆ ಇವಾಗ ರಾಜಕೀಯ ಅಂತ ಹೇಳಿದ್ರಲ್ವ, ಸೊ ರಾಜಕೀಯ ವ್ಯಕ್ತಿಗಳಿಗೂ ಅನಿಸಿರುತ್ತೆ ನಮ್ಮ ಇಂಡಿಯಾ ನಾವು ತೊಗೊಂಡು ಬರಬೇಕು ಅಂತ, ಅವ್ರಿಗೆ ಏನು ಅನಿಸೇ ಇರಲ್ವಾ, ಯಾಕೆ ಅದಕ್ಕೆ ಇಂಪ್ಲಿಮೆಂಟ್ ಏನಕ್ಕೆ ಮಾಡ್ತಾ ಇಲ್ಲ ಅವ್ರುಗಳು ಅಂತ ಅನ್ಸುತ್ತೆ. ಅದೇ ಇಂಪ್ಲಿಮೆಂಟ್ ಅಂದರೆ ಇಲ್ಲಿ ಇವಾಗ ಅವರ ಒಂದು ಸ್ಪೋರ್ಟ್ಸು, ಒಂದು ಕುಸ್ತಿಲೇ ತೊಗೊಳ್ಳಿ, ಇನ್ನೊಂದೇ ತೊಗೊಳ್ಳಿ, ಅವ್ರವ್ರಿಗೆ ಒಳ್ಳೊಳಗೆ ಜಗಳಗಳು ಇರುತ್ತೆ. ಅಲ್ಲಿನ ಕೆಲವು ಅಧಿಕಾರಿಗಳು ಮತ್ತು ಇವರು ಸ್ಪೋರ್ಟ್ಸ್ಮ್ಯಾನ್ಗೆ ಇವ್ರಿಗೆ ಬರೀ ಜಗಳ, ಬರೀ ಈ ಜಗಳಗಳೇ, ಮತ್ತು ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಹಾಕ್ಕೊಳ್ತಾರೆ. ಅವ್ರಿಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲ್ಲ, ಆದ್ರೂ ಅವರು ನಮ್ಮ ಕಡೆ ಬರಲಿ ಅಂತ ಹಾಕ್ಕೊಳ್ತಾರೆ. ಅದರಿಂದ ಅದು ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಸರ್ ಏನು ಅನಿಸುತ್ತೆ ಫೈನಲ್ ಆಗಿ, ಅಂದರೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಸರಿ ಹೋಗುತ್ತೆ ಅಂತ ಅನಿಸುತ್ತಾ? ಇಂಡಿಯಲ್ಲಿ 90% ಕಷ್ಟ ಮೇಡಮ್. ಇಷ್ಟೇ ಜನಸಂಖ್ಯೆ ಇದ್ರೂ ಒಬ್ರಿಗೆ ಆಗೋದೇ ಇಲ್ವಲ್ಲ, ಅದರಿಂದ ಮೇನ್ ಇಂಪ್ಲಿಮೆಂಟು ಭಾರಿ ಕಷ್ಟ. ಅದೇ ಎಲ್ಲ ಬರೀ ಏನಂದರೆ ಈ ಜಾತಿ ಬರೀ ಇದರಿಂದ ಎಲ್ಲ ಕಿತ್ಲಾಡ್ಕೊಂಡೇ ಇರ್ತಾರೆ ಹೊರತು ಯಾವುದು ಅದು ಎಲ್ಲರೂ ಮನುಷ್ಯ ಒಂದೇ ಆಗೋವರೆಗೂ ನಮ್ಮಲ್ಲಿ ಯಾರೂ ಇಂಪ್ರೂವ್ಮೆಂಟ್ ಆಗಲ್ಲ. ಬೀಟ್ ಪ್ಲಸ್ ಕರ್ನಾಟಕ.